ಭಾರತದಲ್ಲಿ ಸಂಭವಿಸ್ತಾ ಇರೋ ಸಾಲು ಹೃದಯಾಘಾತಕ್ಕೆ ಕಾರಣ ಹುಡುಕೋದು ತಜ್ಞರಿಗೂ ಸವಾಲಾಗ್ಬಿಟ್ಟಿದೆ. ಚಾಮರಾಜನಗರದಿಂದ ಬೀದರ್ವರೆಗೂ ಸದ್ಯ ಇದೊಂದೇ ಚಿಂತೆ. ಕೋವಿಡ್ ವ್ಯಾಕ್ಸಿನ್ ಅಡ್ಡ ಪರಿಣಾಮ ಅಂತಿದ್ದವರಿಗೆ ಐಸಿಎಂಆರ್ ಹಾಗೆಯೇ ತಜ್ಞರು ವರದಿ ಮೂಲಕ ಇದು ಕಾರಣವಲ್ಲ ಅಂತ ಸಾಕ್ಷ್ಯ ಕೊಟ್ಟಿದ್ದಾರೆ. ಹಾಗಾದ್ರೆ ಅಸಲಿಗೆ ಹೃದಯಾಘಾತ ಸಂಭವಿಸ್ತಾ ಇರೋದು ಯಾಕೆ? ತಜ್ಞರು ಕೊಡ್ತಾ ಇರುವ ಕಾರಣಗಳೇನು? ಈ ವರದಿ ನೋಡಿ. ಹೃದಯ ಆಘಾತ ಸಾವೇ ನಿಗೂಢ. ಕೋವಿಡ್ ಲಸಿಕೆ ಸೇಫ್, ವರದಿ ಬಹಿರಂಗ. ಕರುನಾಡಲ್ಲಿ ಹೃದಯಾಘಾತ ಅನ್ನೋ ಹೆಮ್ಮಾರಿ ಸೃಷ್ಟಿಸಿರೋ ಭಯ ಅಷ್ಟಿಷ್ಟಲ್ಲ, ಕನಸು ಮನಸ್ಸಲ್ಲೂ ಜನ ಬೆಚ್ಚಿ ಬೀಳುತ್ತಿದ್ದಾರೆ. ಮಹಾಮಾರಿ ಹಾರ್ಟ್ ಅಟ್ಯಾಕ್ಗೆ ಎಂತೆಂಥವರು ಬಲಿಯಾಗ್ತಿದ್ದಾರೆ. ಮಾತಿಲ್ಲ, ಕಥೆ ಇಲ್ಲ. ಖುಷಿಯಾಗಿದ್ದವರು ಕ್ಷಣಾರ್ಧದಲ್ಲಿ ಸಾವಿನ ಮನೆ ಸೇರಿದ್ದಾರೆ. ಇಷ್ಟೆಲ್ಲ ಸಾವು ನೋವಾಗ್ತಿದ್ದರೂ ಇದಕ್ಕೆ ನಿಖರ ಕಾರಣ ಏನು ಅನ್ನೋದು ಮಾತ್ರ ನಿಗೂಢ. ಸಿಎಂ ಸಿದ್ದರಾಮಯ್ಯ ಕೋವಿಡ್ ಲಸಿಕೆಯೇ ಹೃದಯಾಘಾತಕ್ಕೆ ಕಾರಣ ಅನ್ನೋ ಕಲ್ಲು ಬೀಸಿದ್ರು. ಆದರೆ ಇದೆಲ್ಲ ಸುಳ್ಳು. ಹಾರ್ಟ್ ಅಟ್ಯಾಕ್ಗೆ ಲಸಿಕೆ ಕಾರಣ ಅಲ್ಲ ಅಂತ ತಜ್ಞರು ಬಹಿರಂಗಪಡಿಸಿದ್ದಾರೆ. ಇನ್ನು ಸಿಎಂ ಸಿದ್ದರಾಮಯ್ಯ ಕೋವಿಡ್ ಲಸಿಕೆ ಹೃದಯಾಘಾತಕ್ಕೆ ಕಾರಣವಾಗಿರಬಹುದು ಅನ್ನೋ ಬಾಂಬ್ ಹಾಕಿದ್ರು. ಸಾವಿಗೆ ಲಸಿಕೆ ಕಾರಣವಲ್ಲ ಅಂತ ಜಯದೇವ ತಜ್ಞರು ಐಸಿಎಂಆರ್ ಮತ್ತು ಏಮ್ಸ್ ವರದಿ ಬಹಿರಂಗಪಡಿಸಿದೆ. ಜೀವನ ಶೈಲಿ, ಆಹಾರ ಪದ್ಧತಿ ಕಾರಣ ಆಗಿರಬಹುದು ಅಂತ ಹೇಳಿದ್ದಾರೆ. ಹಾಗಾದ್ರೆ ಕೋವಿಡ್ ಲಸಿಕೆ ಬಗ್ಗೆ ಜಯದೇವ ತಜ್ಞರು ಕೊಟ್ಟ ವರದಿಯಲ್ಲಿ ಏನಿದೆ ಅಂತ ನೋಡೋದಾದ್ರೆ, ತೂಕ, ಧೂಮಪಾನ ಹೃದಯಾಘಾತಕ್ಕೆ ಕಾರಣ ಇರಬಹುದು. ಜೊತೆಗೆ ಫಾಸ್ಟ್ ಫುಡ್, ಅನುವಂಶೀಯತೆ ಹಾಗೂ ಜೀವನ ಶೈಲಿ ಹೃದಯಾಘಾತಕ್ಕೆ ಕಾರಣ ಆಗಿರಬಹುದು. ಅತಿಯಾದ ಬೊಜ್ಜು, ಮಾಂಸ ಸೇವನೆ, ಮದ್ಯಪಾನ, ಅತಿಯಾದ ಮಾಂಸ ಸೇವನೆಯಿಂದ ಕೊಲೆಸ್ಟ್ರಾಲ್ ಹೆಚ್ಚಳದಿಂದ ಹಾರ್ಟ್ ಅಟ್ಯಾಕ್ ಆಗೋ ಸಾಧ್ಯತೆ ಇದೆ. ಆದರೆ ಕೋವಿಡ್-19 ಲಸಿಕೆಯಿಂದ ಹೃದಯಾಘಾತ ಆಗಿಲ್ಲ ಎಂದು ವರದಿ ನೀಡಿದ್ದಾರೆ. ಇನ್ನು ಐಸಿಎಂಆರ್, ಏಮ್ಸ್ ವರದಿಯಲ್ಲಿ ಏನಿದೆ ಅನ್ನೋದನ್ನ ನೋಡೋದಾದ್ರೆ, ಹೃದಯಾಘಾತದಿಂದ ದಿಢೀರ್ ಸಾವುಗಳಿಗೆ ಲಸಿಕೆ ಕಾರಣವಲ್ಲ. ಕೋವಿಡ್ ಲಸಿಕೆಗೂ ಹೃದಯಾಘಾತಕ್ಕೂ ಲಿಂಕ್ ಮಾಡಬಾರದು. ಜೀವನ ಶೈಲಿ ಹಾಗೂ ಆಹಾರ ಪದ್ಧತಿ ಹೃದಯಾಘಾತಕ್ಕೆ ಕಾರಣ. ಕೆಲ ಕಾಯಿಲೆಗಳ ಕಾರಣಕ್ಕೂ ಹೃದಯಾಘಾತಗಳು ಆಗುತ್ತವೆ ಅಂತ ಐಸಿಎಂಆರ್, ಏಮ್ಸ್ ವರದಿ ಬಗ್ಗೆ ಕೇಂದ್ರ ಉಲ್ಲೇಖಿಸಿದೆ. ವ್ಯಾಕ್ಸಿನ್ಗೂ ಅದಕ್ಕೂ ಸಂಬಂಧ ಬಹಳ ಕಡಿಮೆ ಅಂತಾರೆ. ಈಗ ನಾವು mRNA ವ್ಯಾಕ್ಸಿನ್ ಅಂತ ಏನು ಹೊರದೇಶಗಳಲ್ಲಿ ತಗೊಳ್ತಾ ಇದ್ರು, ಅದರಲ್ಲಿ ಸಹ 1 ಲಕ್ಷ ಜನರು ಏನಾದರೂ ಲಸಿಕೆ ತಗೊಂಡ್ರೆ ಅದರಲ್ಲಿ ಒಬ್ಬರಿಗೆ ಇಬ್ಬರಿಗೆ ಬರುತ್ತೆ ಅಂತ. ಅಂದರೆ ಸ್ಟ್ಯಾಟಿಸ್ಟಿಕಲಿ ಅಷ್ಟೊಂದು ಇಂಪಾರ್ಟೆಂಟ್ ಏನಿಲ್ಲ ಅಂತ. ಲಸಿಕೆಯಿಂದ ಹೃದಯಾಘಾತ ಆಗೋ ಸಾಧ್ಯತೆಗಳು ತೀರಾ ಕಡಿಮೆ. ಜೀವನ ಶೈಲಿ ಹಾಗೂ ಆಹಾರ ಪದ್ಧತಿ ಬಹಳ ಮುಖ್ಯ ಕಾರಣ. ಹಾಸನದ ಮೃತರ ಮನೆಗಳಿಗೆ ತಜ್ಞರ ತಂಡ. ಹಾಸನದ ಸರಣಿ ಹೃದಯಾಘಾತ ಸಾವಿನ ಕುರಿತು ಸರ್ಕಾರ ರಚಿಸಿರೋ ತಜ್ಞರ ಸಮಿತಿ ತನಿಖೆ ಆರಂಭಿಸಿದೆ. ಜಯದೇವ ನಿರ್ದೇಶಕ ಡಾಕ್ಟರ್ ರವೀಂದ್ರನಾಥ್ ನೇತೃತ್ವದ ಕಮಿಟಿ ಅಧ್ಯಯನ ನಡೆಸುತ್ತಿದೆ. ಇದರ ಬೆನ್ನಲ್ಲೇ ಹಾಸನದಲ್ಲಿ ಡಿಎಚ್ಒ ನೇತೃತ್ವದ ತನಿಖಾ ತಂಡ ಮೃತರ ಮನೆಗಳಿಗೆ ಭೇಟಿ ನೀಡಿ ಮಾಹಿತಿ ಕಲೆ ಹಾಕ್ತಿದೆ. ಸಾವನ್ನಪ್ಪಿದ 25 ಮಂದಿ ಮನೆಗೂ ಹೋಗಿ ಅವರ ಆರೋಗ್ಯ ಹೇಗಿತ್ತು, ಆಹಾರ ಪದ್ಧತಿ ಹೇಗಿತ್ತು ಅನ್ನೋದ್ರ ಬಗ್ಗೆ ವಿಚಾರಿಸಿದ್ದಾರೆ. ಬೆಳಿಗ್ಗೆ ಬೇಗ ಎದ್ದೋಳೋರು, ಬೇಗ ಎದ್ದು ಯೋಗ, ವಾಕಿಂಗ್ ಎಲ್ಲ ಮಾಡ್ತಿದ್ರು. ಫುಡ್ಡು ಅಷ್ಟೇ, ಎಲ್ಲ ಹೆಲ್ತಿ ಫುಡ್ಡೇ ತಿಂತಾ ಇದ್ದಿದ್ದವ್ರು. ಬೆಳಗ್ಗೆ 10:30 ಅಷ್ಟೊತ್ತಿಗೆ ಹೋಗೋದು, ಮತ್ತೆ ಮಧ್ಯಾಹ್ನ ಊಟಕ್ಕೆ ಬರೋರು 1:30-2 ಗಂಟೆಗೆ, ಮತ್ತೆ 8-8:30 ವಾಪಸ್ ಬರೋರು. ಹೆಲ್ತಿ ಆಗಿದ್ರು. BP, ಶುಗರ್ ಒಂದು ಸ್ವಲ್ಪ ಇತ್ತು. ಟ್ಯಾಬ್ಲೆಟ್ ತಗೋತಾ ಇದ್ರು. ಇಲ್ಲ, ನಾನ್ ವೆಜ್ ಅವ್ರು ಜಾಸ್ತಿ ತಿಂತಾ ಇದ್ರು. ಇನ್ನು ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಜನ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ ಅಂತ ನೋಡೋದಾದ್ರೆ, ಹಾಸನದಲ್ಲಿ 2 ತಿಂಗಳಲ್ಲಿ ಹೃದಯಾಘಾತಕ್ಕೆ 25 ಮಂದಿ ಬಲಿಯಾಗಿದ್ದಾರೆ. ಬೀದರ್ನಲ್ಲಿ 2 ತಿಂಗಳಲ್ಲಿ 4 ಮಂದಿ ಸಾವನ್ನಪ್ಪಿದ್ರೆ, ಗದಗದಲ್ಲಿ ಕಳೆದ 6 ತಿಂಗಳಲ್ಲಿ 29 ಜನ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಹಾಗೆ ಯಾದಗಿರಿಯಲ್ಲಿ 2 ತಿಂಗಳಲ್ಲಿ 8 ಜನ ಹೃದಯಾಘಾತಕ್ಕೆ ಬಲಿಯಾಗಿದ್ರೆ, ತುಮಕೂರಲ್ಲಿ ಕಳೆದ 6 ತಿಂಗಳಲ್ಲಿ 11 ಮಂದಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಇನ್ನು ಚಿಕ್ಕಬಳ್ಳಾಪುರದಲ್ಲಿ 2 ತಿಂಗಳಲ್ಲೇ 14 ಜನ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಇದಕ್ಕೆ ಕಾರಣ ಅಂತಂದರೆ ಒಂದು ಕೆಲಸದ ಒತ್ತಡ ಇರ್ಬೋದು. ಈ ಒಂದು ಸ್ಪರ್ಧಾತ್ಮಕ ಬದುಕಿನಲ್ಲಿ ಮನುಷ್ಯ ಏನಂತಂದರೆ ಮಾನಸಿಕ ಒತ್ತಡಕ್ಕೆ ಒಳಗಾಗಿ ಏನಂತಂದರೆ ಮತ್ತು ಒಂದು ಬದಲಾದಂಥ ಜೀವನ ಶೈಲಿಯಿಂದ ಒಂದು ಸೆಡೆಂಟ್ರಿ ಲೈಫ್ ಸ್ಟೈಲ್ ಆಗಿದೆ. ಯಾರು ಯೋಗ ಮಾಡ್ತಾಯಿಲ್ಲ, ಆಮೇಲೆ ವಾಕಿಂಗ್ ಮಾಡ್ತಾಯಿಲ್ಲ, ಪ್ಲಸ್ ಕ್ರೀಡೆಗಳಲ್ಲಿ ಭಾಗವಹಿಸ್ತಾ ಇಲ್ಲ. ಜಾಸ್ತಿ ಹೊತ್ತು ಮೊಬೈಲು, ಕಂಪ್ಯೂಟರ್ ಸ್ಕ್ರೀನ್ ಹತ್ರನೇ ಅವರ ಸಮಯವನ್ನು ಕಳೆಯುವ ಮುಖಾಂತರ ಒಂದು ಮಾನಸಿಕ ಒತ್ತಡಕ್ಕೆ ಒಳಗಾಗ್ತಾ ಇದ್ದಾರೆ. ನಾವು ಸಹ ಎಲ್ಲ ಕಡೆ ವಿಸಿಟ್ ಮಾಡಿ ತನಿಖೆ ಅಂದರೆ ಪ್ರಕರಣಗಳು ಯಾವ ರೀತಿ
ಆಗಿರ್ಬೋದು, ಮತ್ತೆ ಅದ್ರದ್ದು ಹಿನ್ನೆಲೆ ಮತ್ತೆ ಎಲ್ಲಾನು ನಾವು ಕಲೆ ಆಗ್ತಾ ಇದ್ದೀವಿ. ಇವಾಗಿನ ನಮ್ಮ ಮಕ್ಕಳಲ್ಲಿ ನಾವು ನೋಡಿದರೆ ಎಲ್ಲರೂ ಫಾಸ್ಟ್ ಫುಡ್ಗೆ ಒಗ್ಗಿಬಿಟ್ಟಿದ್ದಾರೆ. ಅದಕ್ಕಾಗಿ ಅತಿ ಬೇಗನೆ ಅಥೆರೋಸ್ಕ್ಲೆರೋಸಿಸ್ ಆಗ್ತಾ ಇದೆ. ಹಾಗೂ ಅವರ ಬ್ಲಡ್ ಚೆಕಪ್ ಮಾಡಿದಾಗ ಲಿಪಿಡ್ ಲೆವೆಲ್ಸ್ ಹೇರಾಪೇರಿ ಆಗಿರ್ತವೆ. ಮತ್ತು ಮೊಬೈಲ್ ಬಳಕೆ ಮತ್ತು ಸ್ಟ್ರೆಸ್ ಇಂದ ಮತ್ತು ಅನೇಕ ಹಾರ್ಮೋನ್ಸ್ ಲೆವೆಲ್ಸ್ ಬದಲಾವಣೆಯಾಗಿ ಅಥೆರೋಸ್ಕ್ಲೆರೋಸಿಸ್ ಬೇಗ ಆಗ್ತಿದೆ. ಅದರಿಂದ ಸ್ಟ್ರೋಕ್ ಆಗೋದು ಪ್ಲಸ್ ಹಾರ್ಟ್ ಅಟ್ಯಾಕ್ ಆಗೋದು ಜಾಸ್ತಿ ಇದೆ. ಒಟ್ನಲ್ಲಿ ಹೃದಯಾಘಾತ ಭೂತಕ್ಕೆ ಜನ ಅಕ್ಷರಶಃ ತತ್ತರಿಸಿ ಹೋಗಿದ್ದಾರೆ. ಇದಕ್ಕೆ ಕಾರಣ ಏನು ಅನ್ನೋದನ್ನ ತಿಳಿಯೋದೇ ಸವಾಲಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಅದು ಸಾಫ್ಟ್ವೇರ್ ಕ್ಷೇತ್ರದಲ್ಲಿ ದೇಶ ಮಾತ್ರ ಅಲ್ಲ, ವಿಶ್ವದಲ್ಲೇ ದಿಗ್ಗಜ ಸಂಸ್ಥೆ. ಅಲ್ಲಿನ ಓರ್ವ ಉದ್ಯೋಗಿ ಮಾಡಿರೋ ಕೀಚಕ ಕೆಲಸ ಇವತ್ತು ಆ ಸಂಸ್ಥೆಗೆ ಕಪ್ಪು ಚುಕ್ಕೆಯಾಗಿ ಮಾರ್ಪಾಡಾಗಿದೆ. ಅಷ್ಟಕ್ಕೂ ಯಾವುದು ಆ ಸಂಸ್ಥೆ, ಅಲ್ಲಿ ಅಂಥದ್ದೇನಾಯಿತು ಅಂತೀರಾ? ಈ ಸ್ಟೋರಿ ನೋಡಿ. ಮಹಿಳೆಯರ ಟಾಯ್ಲೆಟ್ನಲ್ಲಿ ಕ್ಯಾಮೆರಾಗಿಟ್ಟ ಕೀಚಕ. ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ಇನ್ಫೋಸಿಸ್ ಉದ್ಯೋಗಿ. ಈ ಫೋಟೋದಲ್ಲಿರುವ ಈತನ ಹೆಸರು ಸ್ವಪ್ನಿಲ್ ನಾಗೇಶ್. ನೋಡೋಕೆ ಅಮಾಯಕನಂತಿದ್ರು, ಮಾಡಿರೋದು ಮಾತ್ರ ಸಗಣಿ ತಿನ್ನೋ ಕೆಲಸ. ಮಹಾರಾಷ್ಟ್ರದ ಸಾಂಗ್ಲಿ ಮೂಲದ ಈತ ಬಿಇ ಮುಗಿಸಿ ಕಳೆದ 3 ತಿಂಗಳಿನಿಂದ ಇನ್ಫೋಸಿಸ್ ಸಂಸ್ಥೆಯಲ್ಲಿ ಟೆಕ್ನಿಕಲ್ ಅನಾಲಿಸಿಸ್ಟ್ ಆಗಿ ಕೆಲಸ ಮಾಡ್ತಿದ್ದ. ತನ್ನ ಪಾಡಿಗೆ ತಾನು ಕೆಲಸ ಮಾಡ್ಕೊಂಡು ಹೋಗಿದ್ರೆ ಇವತ್ತು ಸುದ್ದಿ ಆಗ್ತಿರ್ಲಿಲ್ಲ. ತಾನು ಕೆಲಸ ಮಾಡೋ ಸಂಸ್ಥೆಯ ಕ್ಯಾಂಪಸ್ಸಿನ ಲೇಡೀಸ್ ಟಾಯ್ಲೆಟ್ನಲ್ಲಿ ಕ್ಯಾಮೆರಾಗಿಟ್ಟು ತನ್ನಲ್ಲಿದ್ದ ಕೀಚಕ ಮನಸ್ಥಿತಿಯನ್ನ ಹೊರಹಾಕಿದ್ದಾನೆ. ಅಷ್ಟೇ ಅಲ್ಲ, ರೆಡ್ ಹ್ಯಾಂಡ್ ಆಗಿಯೇ ಸಿಕ್ಕಿ ಬಿದ್ದಿದ್ದು ಪೊಲೀಸರ ಅತಿಥಿಯಾಗಿದ್ದಾನೆ. ಜೂನ್ 30ನೇ ತಾರೀಕು ಬೆಳಗ್ಗೆ 11 ಗಂಟೆ ಸುಮಾರಿಗೆ ಅದೇ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದ ಮಹಿಳೆ ಟಾಯ್ಲೆಟ್ಗೆ ಹೋಗಿದ್ದಾಳೆ. ಈ ವೇಳೆ ರೆಕಾರ್ಡ್ ಮಾಡುತ್ತಿರುವ ರೀತಿ ಎದುರಿನ ಡೋರ್ನಲ್ಲಿ ಪ್ರತಿಬಿಂಬ ಕಂಡಿದೆ. ಎಚ್ಚೆತ್ತ ಮಹಿಳೆ ಹೊರಗೆ ಬಂದು ನೋಡಿದ್ದಾಳೆ. ಓರ್ವ ಯುವತಿ ಮಾತ್ರ ಕಂಡಿದ್ದಾಳೆ. ಅನುಮಾನ ಪರಿಹರಿಸಿಕೊಳ್ಳಲು ಮತ್ತೆ ಟಾಯ್ಲೆಟ್ಗೆ ಹೋಗಿ ಕೆಲ ಸಮಯ ಕಾದಿದ್ದಾಳೆ. ಅಷ್ಟೊತ್ತಿಗೆ ಆರೋಪಿ ಕಮೋಡ್ ಮೇಲೆ ನಿಂತು ಮೊಬೈಲ್ನಲ್ಲಿ ವಿಡಿಯೋ ರೆಕಾರ್ಡ್ ಮಾಡ್ತಿರೋದು ಕಂಡಿದೆ. ಮಹಿಳೆ ಕಮೋಡ್ ಮೇಲೆ ನಿಂತು ನೋಡ್ತಿದ್ದಂತೆ ಬೆದರಿದ ಆರೋಪಿ ಸಾರಿ ಎಂದು ತಡವರಿಸಿದ್ದಾನೆ. ಮಹಿಳೆ ಹೊರಬಂದು ಕಿರುಚಾಡ್ತಿದ್ದಂತೆ ಆರೋಪಿ ಎಸ್ಕೇಪ್ ಆಗಲು ಯತ್ನಿಸಿದ್ದಾನೆ. ಕೂಡಲೇ ಕ್ಯಾಂಪಸ್ನ ಸಿಬ್ಬಂದಿ ಆತನನ್ನ ಹಿಡಿದಿದ್ದಾರೆ. ಮೊಬೈಲ್ನಲ್ಲಿ 30ಕ್ಕೂ ಅಧಿಕ ಮಹಿಳೆಯರ ವಿಡಿಯೋ. ಮೊಬೈಲ್ ಕಸಿದುಕೊಂಡು ನೋಡಿದಾಗ ಗ್ಯಾಲರಿಯಲ್ಲಿ 30ಕ್ಕೂ ಅಧಿಕ ಮಹಿಳೆಯರ ವಿಡಿಯೋಗಳಿರೋದು ಕಂಡು ಶಾಕ್ ಆಗಿದ್ದಾರೆ. ಕೂಡಲೇ ಮಹಿಳೆ ನೀಡಿದ ದೂರಿನ ಆಧಾರದಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು ಎಫ್ಐಆರ್ ದಾಖಲಿಸಿ ಆರೋಪಿಯನ್ನ ಬಂಧಿಸಿದ್ದಾರೆ. ಒಬ್ಬರು ಮಹಿಳೆ ಅವರು ವಾಶ್ರೂಮ್ಗೆ ಹೋದಾಗ ಪಕ್ಕದ ವಾಶ್ರೂಮ್ದಲ್ಲಿ ಒಬ್ಬ ವ್ಯಕ್ತಿ ತನ್ನ ಮೊಬೈಲಿಂದ ವಿಡಿಯೋಗ್ರಾಫ್ ಮಾಡ್ತಾಯಿದ್ರು ಅಂತ ಕಂಪ್ಲೇಂಟ್. ಹಿನ್ನೆಲೆಯಲ್ಲಿ ಪ್ರಕರಣ ದಾಖಲಿಸ್ಕೊಂಡು ಈಗಾಗಲೇ ಯಾರದು ರೆಕಾರ್ಡಿಂಗ್ ಮಾಡೋಕ್ಕೆ ಹೋಗಿದ್ರು ಅವ್ರಿಗೆ ನಾವು ಸೆಕ್ಯೂರ್ ಮಾಡಿ ಅರೆಸ್ಟ್ ಪ್ರೊಸೀಜರ್ಸ್ ಮಾಡಿದ್ದೀವಿ. ವಿಚಾರ ತಿಳಿಯುತ್ತಿದ್ದಂತೆ ಸಂಸ್ಥೆಯ ಆಡಳಿತ ಮಂಡಳಿ ಮುಜುಗರದ ನೆಪದಲ್ಲಿ ವಿಡಿಯೋಗಳನ್ನು ಡಿಲೀಟ್ ಮಾಡಿಸಿದೆ. ಕೇವಲ ಕ್ಷಮೆ ಕೇಳಿಸಿ ಪ್ರಕರಣವನ್ನ ಮುಚ್ಚಿ ಹಾಕಲು ಯತ್ನಿಸಿದ್ದಾರೆ ಎನ್ನಲಾಗಿದೆ. ಆದರೆ ನೊಂದ ಮಹಿಳೆ ಮತ್ತು ಪತಿ ದೂರು ದಾಖಲಿಸಿದ್ದಾರೆ. ಸದ್ಯ ಪೊಲೀಸರು ತನಿಖೆ ನಡೆಸುತ್ತಿದ್ದು ಇನ್ನಷ್ಟು ಕರ್ಮಕಾಂಡ ಬಯಲಿಗೆ ಬರುವ ಸಾಧ್ಯತೆ ಇದೆ. ಆದೂರು ಚಂದ್ರು, ನ್ಯೂಸ್ 18. ಅವರಿಬ್ರು ಪರಸ್ಪರ ಪ್ರೀತಿಸ್ತಿದ್ರು, ಮದುವೆಯ ಕನಸನ್ನೂ ಕಂಡಿದ್ರು. ಆದ್ರೆ ಹುಡುಗಿ ಬೇರೆ ಹುಡುಗನಿಗೆ ಮೆಸೇಜ್ ಮಾಡಿದ್ಲು ಅನ್ನುವ ಕಾರಣಕ್ಕೆ ಇಬ್ಬರ ನಡುವೆ ಜಗಳ ಆಗಿತ್ತು. ಇದನ್ನ ಆತ ಪ್ರಶ್ನಿಸಿದ್ದಕ್ಕೆ ನೀನು ಬೇಡವೇ ಬೇಡ ಅಂತ ದೂರ ಮಾಡಿದ್ಲು. ಮನನೊಂದ ಪ್ರೇಮಿ ತನ್ನ ಬದುಕನ್ನೇ ಅಂತ್ಯ ಮಾಡ್ಕೊಂಡಿದ್ದಾನೆ. ಈ ಪ್ರೀತಿ ಅಂದ್ರೇನೆ ಹಾಗೆ, ಯಾವಾಗ ಯಾವ ಬಣ್ಣ ಪಡೆದುಕೊಳ್ಳುತ್ತೋ ಗೊತ್ತಿಲ್ಲ. ಮೊದಲು ಪ್ರೀತಿಯ ಅಲೆಯಲ್ಲಿ ವಿಹರಿಸೋ ಪ್ರೇಮಿಗಳು ಕೊಂಚ ಏರುಪೇರಾದ್ರೂ ಮುನಿಸು ಕೋಪದ ಕೈಗೆ ಬುದ್ಧಿ ಕೊಟ್ಟುಬಿಡ್ತಾರೆ. ಈ ಪ್ರೇಮಿಗಳ ಬಾಳಲ್ಲೂ ಅದೇ ಆಗಿದ್ದು. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಬನ್ನಿ ತಾಳಾಪುರದ ಸಂತೋಷ್, ಸಾಗಡೆ ಗ್ರಾಮದ ರಮ್ಯಾ, ನಿನಗೆ ನಾನು ನನಗೆ ನೀನು ಅಂತ ಕಾಲೇಜ್ ದಿನಗಳಿಂದಲೂ ಪ್ರೇಮಲೋಕದ ಅಲೆಯಲ್ಲಿ ತೇಲ್ತಿದ್ರು. ಪರಸ್ಪರ ಮದುವೆಯ ನಿರ್ಧಾರಕ್ಕೂ ಬಂದಿದ್ರು. ಆಕಾಶ ನೀನೆ ನೀಡೊಂದು ಗೂಡು ಬಂತೀಗ ಪ್ರೀತಿ ಹಾರಿ. ಆದರೆ ಇವರಿಬ್ಬರ ಪ್ರೀತಿ ಮೇಲೆ ಅದ್ಯಾರ ಕಣ್ಣು ಬಿತ್ತೋ ಗೊತ್ತಿಲ್ಲ. ಆಗಬಾರದು ಆಗೋಗಿದೆ. ಇಬ್ಬರ ಮಧ್ಯೆ ಮೂರನೇ ವ್ಯಕ್ತಿ ಎಂಟ್ರಿ ಆಗಿದೆ.
ಇತ್ತೀಚೆಗೆ ರಮ್ಯಾ ಬೇರೊಬ್ಬ ಯುವಕನಿಗೆ ಮೆಸೇಜ್ ಮಾಡ್ತಾಗಿದ್ಲಂತೆ. ಇದರಿಂದ ಕೆರಳಿದ ಸಂತೋಷ್ ರಮ್ಯಾಳನ್ನ ಪ್ರಶ್ನೆ ಮಾಡಿದ್ದಾನೆ. ಇದೇ ವಿಷಯಕ್ಕೆ ಇಬ್ಬರ ನಡುವೆ ಜಗಳ ಆಗಿದೆ. ಜಗಳ ವಿಕೋಪಕ್ಕೆ ತಿರುಗಿದೆ. ನೀನು ನನಗೆ ಬೇಡವೇ ಬೇಡ ಅಂತ ರಮ್ಯಾ ಸಂತೋಷ್ ಮುಖಕ್ಕೆ ಹೊಡೆದಂತೆ ಹೇಳಿಬಿಟ್ಟಿದ್ದಾಳೆ. ಇದು ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸ್ತಿದ್ದ ಸಂತೋಷನಿಗೆ ಆಕಾಶ ಕಳಚಿ ಮೇಲೆ ಬಿದ್ದಂತಾಗಿದೆ. 7 ಜನ್ಮಕ್ಕೂ ಜೊತೆಯಾಗಿರ್ತೀನಿ ಎಂದವಳು ನನ್ನನ್ನೇ ತಿರಸ್ಕರಿಸಿದಳಲ್ಲ ಅಂತ ನೊಂದು ಸೆಲ್ಫಿ ವಿಡಿಯೋ ಮಾಡಿ ಸ್ಟೇಟಸ್ಗೆ ಹಾಕಿ ನೇಣಿಗೆ ಕೊರಳೊಡ್ಡಿ ಬಿಟ್ಟಿದ್ದಾನೆ. ಬೇರೆ ಹುಡುಗನ ಜೊತೆ ಮೆಸೇಜ್ ಮಾಡ್ತಿದ್ದೀರಿ ಅಂತ ಕೇಳೋದಕ್ಕೆ ನನ್ನೇ ಬೇಡ ಅಂತ ಹೇಳೋದು. ನನ್ನ ಸಾವಿಗೆ ಅವಳೇ ಕಾರಣ. ಅವಳು ಬಿಟ್ರೆ ಇನ್ಯಾರು ಕಾರಣ ಇಲ್ಲ. ಅವಳಿಗೋಸ್ಕರ ಮನೆಯವ್ರ ಎದುರು ಹಾಕೊಂಡೆ ತುಂಬಾ ದುಡ್ಡು ಖರ್ಚು ಮಾಡಿದೆ. ಅವ್ಳು ಚೆನ್ನಾಗಿರ್ಲಿ, ಅವ್ಳು ಖುಷಿಯಾಗಿರ್ಲಿ ಅಂತ. ಆರು ಅವಳು ನನ್ನ ಬೇಡ ಅಂತ ಹೇಳೋದು ಇವತ್ತು. ಇನ್ನು ಈ ವಿಷಯವನ್ನು ಸಂತೋಷ ತನ್ನ ಚಿಕ್ಕಪ್ಪ ಶಿವಣ್ಣನಿಗೂ ತಿಳಿಸಿದ್ದ. ಗುಂಡ್ಲುಪೇಟೆಗೆ ಧಾವಿಸಿದ ಶಿವಣ್ಣ ಇಬ್ಬರಿಗೂ ಬುದ್ಧಿವಾದ ಹೇಳಿದ್ರಂತೆ. ಅಲ್ಲದೆ ಗುಂಡ್ಲುಪೇಟೆ ಹಾಸ್ಟೆಲ್ನಲ್ಲಿದ್ದ ರಮ್ಯಾಳನ್ನ ಸಂತೋಷ್ ಆಗಾಗ್ಗೆ ಮನೆಗೂ ಕರ್ಕೊಂಡು ಬರ್ತಿದ್ದ. ತಾನು ದುಡಿದ ಹಣವನ್ನೆಲ್ಲ ರಮ್ಯಾಳಿಗೆ ಖರ್ಚು ಮಾಡ್ತಿದ್ದ. ಸಂತೋಷನ ಅಜ್ಜಿ ಮಾದಮ್ಮನಿಗೂ ಸಹ ರಮ್ಯಾಗಿಷ್ಟ ಆಗಿದ್ಲು. ಇಬ್ಬರಿಗೂ ಮದುವೆ ಮಾಡಿಸುವ ಬಯಕೆ ಹೊಂದಿದ್ರಂತೆ. ವಯಸ್ಸೇ ಆಗ್ಲಿ, ನಿನ್ಗೂ ವಯಸ್ಸೇ ಆಗ್ಲಿ, ನಾವು ಕೇಳೋದು ಆಗ್ಬಿಡಪ್ಪ ಅನ್ಕೊಂಡಿದ್ದು. ಅವಳು ಬಂದು ನನ್ನ ಮೊಮ್ಮಗನ ಕರ್ಕೊಂಡು ಬಂದು ಹಾಸ್ಟೆಲ್ಗೆ ಹೋಗಿ ಬಂದು ನಮ್ಮ ಮನೇಲಿ 2 ದಿವಸ 3 ದಿವಸ ಬಟ್ಟೆ ಒಗ್ಕೊಂಡು ತಾಣ ಮಾಡ್ಕೊಂಡು ತಿಂಡಿ ಮಾಡ್ಕೊಂಡು ಎಲ್ಲಾನು ಹೋಯ್ತಿದ್ದ ಸರ್. ತಾಣಿ ಮಾಡ್ತೀನಿ ನೀನ್ ಬಿಟ್ಟು ನಾ ಯಾರಿಗೂ ಆಗಲ್ಲ ಅಂತಿದ್ದೆ ಸರ್. ಆಗವ ನನ್ನ ಮೊಮ್ಮಗನ ಮೋಸ ಮಾಡಬೇಡ ಆಗವ ಅಂದಿನಕ ಸರ್ ನಾನು. ಈ ಬಗ್ಗೆ ಪ್ರತಿಕ್ರಿಯಿಸಿರೋ ಶಿವಣ್ಣ, ನಾವು ಬಡವರು, ಹುಡುಗಿ ಮನೆಯವರು ಸ್ಥಿತಿವಂತರು. ಅವರೇ ನಮ್ಮ ಹುಡುಗನ್ನ ಕೊಲೆ ಮಾಡಿದ್ದಾರೆ ಅಂತ ಆರೋಪಿಸ್ತಾಗಿದ್ದಾರೆ. ಇವರಿಬ್ಬರಿಂದ ಯಾವುದೋ ಮೆಸೇಜ್ ಬಗ್ಗೆ ಮಾತು ಬಂದು ಗುಂಡ್ಲುಪೇಟೆಯಲ್ಲಿ ಜಗಳ ಆದದು. ಇದು ಇಲ್ಲಿಗೆ ಬಂದು ತಲುಪದ. ಬೇರೆ ಯಾರು ಮೆಸೇಜ್ ಮಾಡ್ತಾರಂತ ಇವ್ನು ನನಗೆ ಹೇಳ್ದ. ಆಯ್ತು ಸುಮ್ಮನೆ ಕೇಳವಂತ ಅಂತ ಹುಡುಗಿ ಏನು ಮಾತಾಡಿಲ್ಲ. ನೀನು ಅಂದ್ರೆ ನನಗೆ ಇಷ್ಟ ಇಲ್ಲ ಅಂತ ಹೇಳ್ದೆ. ಇಷ್ಟು ದಿನ 1 ವರ್ಷ ಗಂಟೆ ಪ್ರೀಸ್ಬಿಟ್ಟು ಈಗ ಇಷ್ಟ ಇಲ್ಲ ಅಂದ್ರೆ ಅರ್ಥ ಇಲ್ಲ ಸರ್. ಅವ್ನು ಗೋಡನೆಲ್ಲ ರಕ್ತಪಡಿಸ್ಕೊಂಡಿದ್ದಾನೆ ಸರ್ ಅವಳಿಂದಾಡಿ. ಗೋಡೆಗೆಲ್ಲ ಡಿಕ್ಕಿ ಹೊಡೆದ ರಕ್ತಪಡಿಸ್ಕೊಂಡಿದ್ದಾನೆ. ಅದು ಎಷ್ಟು ಪ್ರೀಸ್ ಇರ್ಬೋದು ಅದು ಲೆಕ್ಕ. ಅದ್ರ ಮನುಷ್ಯನ ಹಿಂಗೆ ಇರ್ತಾನಂತ ಹೇಳೋಕ್ಕಾಗಲ್ಲ. ಅಂದ್ರೆ ಏನಪ್ಪ ನಾನು ಹೇಳೋದಂದ್ರೆ ಬೇರೆ ಹುಡುಗನಿಗೆ ರೀತಿ ಆಗಬಾರ್ದು. ಬಡವ್ರ ಮಕ್ಳಿಗೆ ದುಡ್ಡದ ಅಂತ ಅವ್ರು ಏನು ಬೇಕಾದ್ರೂ ಮಾಡ್ಕೋಬೋದು. ಬಡವ್ರ ಮಕ್ಕಳಿಗೆ ರೀತಿ ಮಾಡಬಾರ್ದು. ಸಂತೋಷ್ ನಿರ್ಧಾರದಿಂದ ಇಡೀ ಕುಟುಂಬ ಕಣ್ಣೀರಲ್ಲಿ ಕೈ ತೊಳೆಯುವಂತಾಗಿದೆ. ಏನೇ ಆಗ್ಲಿ ಪ್ರೀತಿ ಪ್ರೇಮದ ಅಮಲಲ್ಲಿ ಬಿದ್ದು ಹೆತ್ತವರ ವೇದನೆ ಅರ್ಥ ಮಾಡಿಕೊಳ್ಳದೆ ಜೀವನ ಅಂತ್ಯ ಮಾಡಿಕೊಳ್ತಿರೋದು ನಿಜಕ್ಕೂ ಅರ್ಥಹೀನ. SM ನಂದೀಶ್, ನ್ಯೂಸ್ 18 ಚಾಮರಾಜನಗರ. ಜೈಲ್ ಅಂದ್ರೆ ಮನಪರಿವರ್ತನೆಯ ಕೇಂದ್ರವಾಗಬೇಕು. ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ ಮಾಡಿಕೊಳ್ಳುವ ತಾಣವಾಗಬೇಕು. ಆದರೆ ಈ ಜೈಲು ಖೈದಿಗಳ ಪಾಲಿಗೆ ಐಷಾರಾಮಿ ಜೀವನದ ಕೇಂದ್ರವಾಗಿ ಮಾರ್ಪಾಡಾಗಿದೆ. ಯಾವುದು ಆ ಜೈಲು, ಅಲ್ಲೇನಾಗ್ತಾ ಇದೆ ಅನ್ನುವ ರಿಪೋರ್ಟ್ ಇಲ್ಲಿದೆ. ಜೈಲು ಅಂದ್ರೆ ನರಕ ಅಂತಾರೆ. ಮಾಡಿದ ತಪ್ಪಿಗೆ ಸೆರೆವಾಸ ಅನುಭವಿಸೋ ಕತ್ತಲೆಯ ಕೂಪ ಅಂತಲೇ ಹೇಳಲಾಗುತ್ತೆ. 4 ಗೋಡೆಗಳ ಮಧ್ಯೆ ಹೊರಗಿನವರ ಸಂಬಂಧವಿಲ್ಲದೆ ಪ್ರತಿಕ್ಷಣ ನರಕ ಯಾತನೆ ಅನುಭವಿಸಬೇಕಾಗುತ್ತೆ ಅಂತ ಹೇಳ್ತಾರೆ. ಅದಕ್ಕಾಗಿಯೇ ಯಾವುದೇ ತಪ್ಪು ಮಾಡದೆ ಸನ್ಮಾರ್ಗದಲ್ಲಿ ನಡೆಯಬೇಕು ಅನ್ನೋ ನೀತಿ ಪಾಠವಿದೆ. ಆದ್ರೆ ಬಳ್ಳಾರಿ ಜೈಲು ಅಂದ್ರೆ ಕ್ರಿಮಿನಲ್ಗಳ ಪಾಲಿನ ಸ್ವರ್ಗವಾಗ್ಬಿಟ್ಟಿದೆ. ಇದೇ ಅವರಿಗೆ ಬಾರು, ಇದೇ ಅವರಿಗೆ ಪಬ್ಬು. ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿ ಕೈದಿಗಳ ಬಿಂದಾಸ್ ಲೈಫ್. ಇದೇನು ಜೈಲೋ, ಐಷಾರಾಮಿ ಹೋಟೆಲ್ಲೋ? ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ಪಡೆದಿದ್ರಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ರು. ನರಕ ಅಂದ್ರೆ ಏನು, ಹೇಗಿರುತ್ತೆ ಅನ್ನೋ ದರ್ಶನ ಮಾಡಿದ್ರು. ಕೂರಕ್ಕೂ ಆಗದೆ ನಿಲ್ಲಕ್ಕೂ ಆಗದೆ ನಿತ್ಯ ವಿಲವಿಲ ಅಂತ ಒದಾಡಿ ಹೋಗಿದ್ರು. ಈಗ ಇದೇ ಜೈಲಲ್ಲಿರೋ ಕೈದಿಗಳು ಕಾರ್ಬಾರ್ ನಡೆಸ್ತಿದ್ದಾರೆ. ಕೈಯಲ್ಲಿ ಫೋನ್, ನಶೆ ಏರಿಸಿಕೊಳ್ಳಲು ಗಾಂಜಾ, ನಾನ್ ವೆಜ್ ಊಟ, ಫೋಟೋಗೆ ಪೋಸ್ ಕೊಟ್ಕೊಂಡು ಹೈಫೈ ಲೈಫ್ ಲೀಡ್ ಮಾಡ್ತಿದ್ದಾರೆ. ಈ ದೃಶ್ಯಗಳೆಲ್ಲ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹಲ್ಚಲ್ ಎಬ್ಬಿಸ್ತಿದೆ. ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿರೋ ಬಳ್ಳಾರಿ ಜೈಲು ಅಧೀಕ್ಷಕಿ ಲತಾ, ಇದು ಕೈದಿಗಳಿಂದ ಅಧಿಕಾರಿಗಳಿಗೆ ಬ್ಲಾಕ್ ಮೇಲ್ ಮಾಡುವ ಯತ್ನದ ಭಾಗವಾಗಿದೆ. ಹಳೆಯ ಫೋಟೋಗಳನ್ನ ವೈರಲ್ ಮಾಡಲಾಗುತ್ತಿದೆ ಅಂತ ಹೇಳ್ತಿದ್ದಾರೆ. ಆದ್ರೆ ಅಸಲಿಗೆ ಈಗಲೂ ಜೈಲಿನಲ್ಲಿ ಕೆಲವರಿಗೆ ಎಲ್ಲ ಸೌಲಭ್ಯ ಸಿಗುತ್ತಿವೆ ಎನ್ನಲಾಗ್ತಿದೆ. ಸೌಲಭ್ಯ ಸಿಗದವರು ಈ ರೀತಿ ಫೋಟೋ ವೈರಲ್ ಮಾಡುತ್ತಿರುವ ಸಾಧ್ಯತೆಗಳನ್ನ ಅಲ್ಲಗಳೆಯಲು ಸಾಧ್ಯವಿಲ್ಲ. ಎಲ್ಲ ಅಲ್ಲಿ ಏನಿದೆ ಜೈಲ್ ಇದರಲ್ಲಿ ಫುಡ್ಡು
ಅದೇ ಎಲ್ಲರೂ ತಿನ್ನಬೇಕಾಗುತ್ತೆ. ಯಾರಿಗೂ ಒಂದು ಪ್ರತ್ಯೇಕವಾಗಿ ಕೊಡೋವಂಥ ವ್ಯವಸ್ಥೆ ಎಲ್ಲೂ ಇರಲ್ಲ. ಬಟ್ ಇದು ಯಾವ ಸಮಯದಲ್ಲಿ ನಡೆದಿದೆ ಅನ್ನೋದು ಇನ್ನೂ ಗೊತ್ತಿಲ್ಲ, ಡೀಟೇಲು ಗೊತ್ತಿಲ್ಲ. ಬೆಳಗ್ಗೆ ನಾನು ವಿಚಾರ ಮಾಡಿದಾಗ 2021 ಇದ್ದಂಥ ಕೆಲವೊಂದು ಪ್ರಿಸನರ್ಸು ಇರೋಂಥ ವಿಡಿಯೋಸ್ ಅದು, ಅಂದರೆ ಅದು ವಿಡಿಯೋ ಆಗಿದ್ದು 2021 ಬಿಫೋರ್ ಅಂತ ವಿಚಾರ ಗೊತ್ತಾಗಿದೆ ಅಷ್ಟೇ. ಡೀಟೇಲಾಗಿ ಇನ್ನೂ ತಿಳಿಬೇಕಾಗಿದೆ ಏನಾಗಿದೆ. ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಡೋದ್ ಬಿಟ್ಟು ಸೆರೆಮನೆಯಲ್ಲೂ ಬಿಂದಾಸ್ ಲೈಫ್ ಲೀಡ್ ಮಾಡ್ತಿರೋ ಪುಂಡರ ಆಟಕ್ಕೆ ಬ್ರೇಕ್ ಬೀಳಬೇಕಿದೆ. ಹಣದಾಸೆಗೆ ಅಡ್ಡದಾರಿಗೆ ಅವಕಾಶ ನೀಡೋ ಜೈಲು ಸಿಬ್ಬಂದಿಗೂ ಪಾಠ ಕಲಿಸಬೇಕಿದೆ. ಬಸವರಾಜ್, ಹರನಹಳ್ಳಿ, ನ್ಯೂಸ್ 18. ಇತ್ತೀಚೆಗೆ ಚಿನ್ನದ ಬೆಲೆ ಹೆಚ್ಚಾಗ್ತಾ ಇದ್ದು ಕಳ್ಳಕಾಕರು ಆ ಚಿನ್ನದ ಮೇಲೇನೆ ಕಣ್ಣಿಟ್ಟಿದ್ದಾರೆ. ಕತ್ತಲಾದರೆ ಸಾಕು ಚಡ್ಡಿ ಬನಿಯನ್ ಗ್ಯಾಂಗ್ಗಳು ಅಖಾಡಕ್ಕಿಳಿತಾ ಇವೆ. ಸಂಪಾದಿಸಿದ ಚಿನ್ನವನ್ನ ಉಳಿಸಿಕೊಳ್ಳೋದು ಕೂಡ ಈಗ ಜನರಿಗೆ ಸವಾಲಾಗಿ ಬಿಟ್ಟಿದೆ. ಚಿನ್ನದ ಬೆಲೆ ದಿನೇ ದಿನೇ ಗಗನಕ್ಕೇರ್ತಿದೆ. 1 ಗ್ರಾಂ ಬಂಗಾರಕ್ಕೆ 10,000 ರೂಪಾಯಿ ದಾಟಿದೆ. ಚಿನ್ನದ ಬೆಲೆ ಮತ್ತಷ್ಟು ಹೆಚ್ಚಾಗಬಹುದು ಅಂತ ಜನ ಖರೀದಿಗೆ ಮುಗಿಬೀಳ್ತಿದ್ದಾರೆ. ಮತ್ತೊಂದೆಡೆ ಖರೀದಿ ಮಾಡಿರೋ ಚಿನ್ನವನ್ನ ಕಾಪಾಡಿಕೊಳ್ಳುವುದು ಜನರಿಗೆ ಸವಾಲಾಗಿದೆ. ಸಿನಿಮಾ ಸ್ಟೈಲಲ್ಲಿ ನಡೀತಿರೋ ಕಳ್ಳತನದ ಕೃತ್ಯಗಳಿಗೆ ರಾಜ್ಯದ ಜನ ಬೆಚ್ಚಿ ಬಿದ್ದಿದ್ದಾರೆ. ಘಟನೆ 1. ಮುಸುಕುಧಾರಿ ಗ್ಯಾಂಗ್, ಶಿರಹಟ್ಟಿ, ಗದಗ. ಮುಸುಕುದಾರಿಗಳ ಸರಣಿ ಕಳ್ಳತನದ ವೈಖರಿಗೆ ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕಿನ ಜನ ಬೆಚ್ಚಿ ಬಿದ್ದಿದ್ದಾರೆ. ತಾಲೂಕಿನ ಚಬ್ಬಿ, ಬೆಳ್ಳಟ್ಟಿ, ಬನ್ನಿಕೊಪ್ಪ ಗ್ರಾಮಗಳಲ್ಲಿ ನಡುರಾತ್ರಿ ಮುಸುಕುಧಾರಿ ಗ್ಯಾಂಗ್ ಕೈಯಲ್ಲಿ ಮಾರಕಾಸ್ತ್ರಗಳನ್ನು ಹಿಡಿದು ಎಂಟ್ರಿ ಕೊಟ್ಟಿದ್ದು ಸಿಕ್ಕ ಮನೆಗಳನ್ನು ದೋಚಿದ್ದಾರೆ. ಚಬ್ಬಿ ಗ್ರಾಮದ ಕೃಷ್ಣ ಲಮಾಣಿ ಅನ್ನುವವರ ಮನೆಯ ಬೀಗ ಮುರಿದು 50 ಗ್ರಾಂ ಬಂಗಾರದ ಜೊತೆಗೆ ನಗದು ದೋಚಿ ಪರಾರಿಯಾಗಿದ್ದಾರೆ. ಕೆಲವು ಮನೆಯಲ್ಲಿ ಸಿಸಿಟಿವಿ ಇರೋದನ್ನ ನೋಡಿ ಓಡಿ ಹೋಗಿದ್ದಾರೆ. ಸ್ಥಳಕ್ಕೆ ಶಿರಹಟ್ಟಿ ಪೊಲೀಸರು, ಶ್ವಾನದಳ, ಬೆರಳಚ್ಚು ತಜ್ಞರು ಆಗಮಿಸಿ ಪರಿಶೀಲನೆ ನಡೆಸಿದ್ದು ಕಳ್ಳರ ಬೇಟೆ ಶುರು ಮಾಡಿದ್ದಾರೆ. ಘಟನೆ 2. ನಾಯಿಗಳನ್ನ ಕಂಡು ಕಳ್ಳರು ಎಸ್ಕೇಪ್, ಮೆದೆಹಳ್ಳಿ, ಚಿತ್ರದುರ್ಗ. ಕೋಟೆನಾಡು ಚಿತ್ರದುರ್ಗದಲ್ಲೂ ನಡುರಾತ್ರಿ ಕಳ್ಳರ ಹಾವಳಿಗೆ ಜನ ಆತಂಕಕ್ಕೀಡಾಗಿದ್ದಾರೆ. ಮುಖಕ್ಕೆ ಮುಸುಕು ಧರಿಸಿ ಕಳ್ಳರು ಮೆದೆಹಳ್ಳಿ ಗ್ರಾಮ ಪ್ರವೇಶಿಸಿದ್ದಾರೆ. ಕಳ್ಳರನ್ನ ಕಂಡು ನಾಯಿಗಳು ಅಟ್ಟಾಡಿಸ್ಕೊಂಡು ಬಂದಿವೆ. ಹೀಗಾಗಿ ಖದೀಮರು ಸ್ಥಳದಿಂದ ಕಾಲ್ಕಿತ್ತಿದ್ದಾರೆ. ಕಳ್ಳರ ಚಲನವಲನ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಚಿತ್ರದುರ್ಗ ಗ್ರಾಮಾಂತರ ಠಾಣೆಯಲ್ಲಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಪತ್ತೆ ಕಾರ್ಯ ಶುರು ಮಾಡಿದ್ದಾರೆ. ಆ್ಯಕ್ಚುಲಿ ಇವತ್ತು ಸಮೇತ ಬಂದಿದ್ದಾರೆ, ಇದಕ್ಕಿಂತ ಮುಂಚೆ ಸಮೇತ ಬಂದಿದ್ದಾರೆ. 5 ಜನ ದುಷ್ಕರ್ಮಿಗಳು ಸರ್. ಕೈಯಲ್ಲಿ ತಲವಾರುಗಳು ಅಂದರೆ ಚಾಕು, ಇರಿತ, ಬೆನ್ನಲ್ಲಿ ಚಾಕುಗಳು. ಹೆಚ್ಚು ಕಮ್ಮಿ ಒಂದು ಬೆಳಗಿನ ಜಾವ 3 ಗಂಟೆಯಿಂದ ಸರ್, ಬೆಳಗಿನ ಜಾವ 3 ಗಂಟೆಯಿಂದ ಬೆಳಗ್ಗೆ ಮತ್ತೆ 5:30 ತನಕ ಹೊರಟಿದ್ದಾರೆ ಸರ್ ಇಲ್ಲೇನವರು. ಇವತ್ತು ಇರ್ತಕ್ಕಂಥ ನಮ್ಮ ರೂರಲ್ ಸ್ಟೇಷನ್ ಹತ್ರ ಪೊಲೀಸ್ನವ್ರು ಬಂದು CCTV ಫುಟೇಜಲ್ಲಿ ತಗೊಂಡು ಹೋಗಿದ್ದಾರೆ. ಚಲನವಲನ ನಾವು ಹೇಳೋದಾದರೆ ಅವ್ರು ನಮ್ಮ ಕರ್ನಾಟಕದವರಲ್ಲ ಅಂತ ನಮ್ಮ ಊಹೆ ಸರ್. ಫಸ್ಟ್ ಯಾಕಪ್ಪ ಅಂತಂದರೆ ಇವಾಗ ಫಸ್ಟಿಗೆಲ್ಲ ಟಿವಿಗಳಿಗೆ ಮೊನ್ನೆ ಚಡ್ಡಿ ಗ್ಯಾಂಗು, ಆಮೇಲೆ ಅವರೇ ಬೆಡ್ಶೀಟ್ ಹೊತ್ಕೊಂಬಂದು ಅವನ್ನೆಲ್ಲ ಮಾಡಿದಾರಲ್ಲ, ಅಲ್ಲಿ ನೋಡೋದಕ್ಕಿಂತ ಇಲ್ಲಿ ಬನ್ನಿನ ಗ್ಯಾಂಗ್ ಅನ್ನಂಗೆ ಆಗಿದೆ ನೋಡಿರಿ ಸರ್. ಅಂದರೆ ಇವಾಗ ಹಾಂ ಸರ್, ಮಕ್ಕಕ್ಕೆ ಮಾಸ್ಕ್ ಒಟ್ಟು ಯಾವ ವ್ಯಕ್ತಿಯಿಂದ ಕನ್ನಡದಕ್ಕಂತ ಆಗಲ್ಲ. ಘಟನೆ 3. ಒಂಟಿಮನೆ ಟಾರ್ಗೆಟ್, ಬುಧನೂರು, ಮಂಡ್ಯ. ಮಂಡ್ಯದಲ್ಲೂ ಮನೆಗಳ್ಳರ ಹಾವಳಿ ಹೆಚ್ಚಾಗಿದೆ. ರಾತ್ರಿ ವೇಳೆ ಒಂಟಿ ಮನೆಗಳನ್ನೇ ಟಾರ್ಗೆಟ್ ಮಾಡ್ತಿದ್ದು ಕೃತ್ಯ ಎಸಗ್ತಿದ್ದಾರೆ. ಬುಧನೂರು ಗ್ರಾಮದ ಒಂಟಿ ಮನೆಗೆ ನುಗ್ಗಿದ ಖದೀಮ ಮನೆಗಳ್ಳತನಕ್ಕೆ ಯತ್ನಿಸಿದ್ದಾನೆ. ಈ ವೇಳೆ ಶಬ್ದ ಕೇಳಿ ಮನೆಯವರು ಎಚ್ಚರಗೊಂಡಿದ್ದರಿಂದ ಅಲ್ಲಿಂದ ಪರಾರಿಯಾಗಿದ್ದಾನೆ. ಈ ಸಂಬಂಧ ಮಂಡ್ಯ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಘಟನೆ 4. ಸೀರೆಯುಟ್ಟು ಬಂದ ಕಳ್ಳ, ಮೆಣಸಿಗನಹಳ್ಳಿ, ರಾಮನಗರ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಮೆಣಸಿಗನಹಳ್ಳಿಯಲ್ಲಿ ಶನಿ ಮಹಾತ್ಮ ದೇವಸ್ಥಾನದಲ್ಲಿ ಕಳ್ಳತನಕ್ಕೆ ಯತ್ನ ನಡೆದಿದೆ. ಅದೇ ಗ್ರಾಮದ ಶಶಿ ಅನ್ನುವಾತ ಗುರುತು ಸಿಗಬಾರದು ಅಂತ ಸೀರೆಯುಟ್ಟು ಬಂದು ನಡುರಾತ್ರಿ ಹಾರೆಯಿಂದ ದೇಗುಲದ ಬಾಗಿಲು ಮುರಿಯೋ ಯತ್ನ ಮಾಡಿದ್ದಾನೆ. ಸಿಸಿಟಿವಿಯಲ್ಲಿ ಕಳ್ಳತನದ ಪ್ರಯತ್ನದ ದೃಶ್ಯ ಸೆರೆಯಾಗಿದ್ದು ಅಕ್ಕೂರು ಪೊಲೀಸರು ಆರೋಪಿಯನ್ನ ಬಂಧಿಸಿದ್ದಾರೆ. ಘಟನೆ 5. ದರ್ಗಾಗೆ ಖದೀಮರ ಕನ್ನ, ಹಸರಗುಂಡಗಿ, ಕಲಬುರಗಿ. ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ಹಸರಗುಂಡಗಿ ಗ್ರಾಮದಲ್ಲಿರೋ ಹಜರತ್ ಲಾಲಾ ಸಾಹೇಬ್ ಮೌಲಾಲಿ ದರ್ಗಾದಲ್ಲಿ ಕಳ್ಳತನ ನಡೆದಿದೆ. ದರ್ಗಾದಲ್ಲಿ ಇಟ್ಟಿದ್ದ 14 ತೊಲ ಬಂಗಾರ ಕಳುವು ಮಾಡಿ ಎಸ್ಕೇಪ್ ಆಗಿದ್ದಾರೆ.
ದೇವಲಗಾಣಕಪುರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದು ಕಳ್ಳನ ಪತ್ತೆಗೆ ಬಲೆ ಬೀಸಿದ್ದಾರೆ. ಸಿಸಿಟಿವಿ ಕಣ್ಣು ತಮ್ಮ ಮೇಲಿದೆ ಅನ್ನೋದು ಗೊತ್ತಿದ್ರೂ ಖದೀಮರು ಕೃತ್ಯಕ್ಕೆ ಮುಂದಾಗ್ತಿದ್ದಾರೆ. ಕೃತ್ಯಕ್ಕೆ ಕಡಿವಾಣ ಹಾಕಲು ಪೊಲೀಸರು ಮತ್ತಷ್ಟು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.